ಬಿಗ್ ಬಾಸ್ ಮುಗಿದ್ರು ಬಿಗ್ ಬಾಸ್ ಸಂಭ್ರಮ ಇನ್ನೂ ಮುಗ್ದಿಲ್ಲ. ಆ್ಯಕ್ಚುಲಿ ಇವತ್ತು ಪ್ರತಾಪ್ ಮತ್ತು ಸಂಗೀತ ಇಬ್ಬರು ಸೇರಿ ಅಕ್ಕ ತಮ್ಮ ಇಬ್ಬರು ಮೆರವಣಿಗೆ ಮಾಡ್ತಾಯಿದ್ರು. ಸಾಕಷ್ಟು ಜನ ಕೂಡ ಸೇರಿದ್ರು. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಒಳಗಡೆ ಅಕ್ಕ ತಮ್ಮ ಅಂತ ಹೆಸರು ಮಾಡಿದ ಇವರು ಬಿಗ್ ಬಾಸ್ನ ಹೊರಗಡೆ ಬಂದ ಮೇಲೂ ಕೂಡ ಒಂದು ಒಳ್ಳೆ ಕೋರ್ಡಿನೇಷನನ್ನು ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇಬ್ಬರು ಕೂಡ ಜೀಪ್ ಮೇಲೆ ಬರ್ತಾಯಿದ್ರು. ನೋಡೋದಕ್ಕೆ ಚೆನ್ನಾಗಿತ್ತು. ಆ್ಯಕ್ಚುಲಿ ಅಂದರೆ ಕೆಲವೊಬ್ಬರು ಒಳಗಡೆ ಸುಮ್ಮನೆ ಇರ್ತಾರೆ, ಆದರೆ ಮತ್ತೆ ಹೊರಗಡೆ ಬಂದಮೇಲೆ ಆ ರೀತಿ ಒಂದು ಒಳ್ಳೆ ಬಾಂಡಿಂಗ್ ಇರೋದಿಲ್ಲ. ಆದರೆ ಪ್ರತಾಪ್ ಮತ್ತು ಸಂಗೀತ ಅವರ ವಿಚಾರದಲ್ಲಿ ಆ ರೀತಿ ಇಲ್ಲ. ಇಬ್ಬರು ಕೂಡ ಹೊರಗಡೆ ಬಂದಮೇಲೆ ಮತ್ತೆ ಅಕ್ಕ ತಮ್ಮ ಅನ್ನೋಂಥ ಒಂದು ಎಲ್ಲ ಇಂಟರ್ವ್ಯೂಗಳಲ್ಲೂ ನೋಡಿದ್ದೀನಿ. ಪ್ರತಾಪ್ ಅವರು ಯಾರನ್ನೂ ಕೂಡ ಬಿಟ್ಕೊಡೋದಿಲ್ಲ. ಅಂದರೆ ವಿನಯ್ ಅವರಾಗಿರ್ಬೋದು, ಸಂತೋಷ್ ಅವರಾಗಿರ್ಬೋದು, ಹಾಗೆ ಸಂಗೀತ ಅವರಾಗಿರ್ಬೋದು, ಕಾರ್ತಿಕ್ ಅವರಾಗಿರ್ಬೋದು, ಪ್ರತಾಪ್ ಅವರು ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಹೇಳ್ತಾ ಇರ್ತಾರೆ. ಏನಂತಂದರೆ ಅದು ಅಲ್ಲೇ ಮುಗೀತು. ಅದನ್ನೆಲ್ಲ ಮನೆ ಒಳಗಡೆನೇ ಬಿಟ್ಟು ಹೊರಗಡೆ ಬಂದಿದ್ದೀವಿ ಅಂತ. ಈಸ್ ಗೋಯಿಂಗ್ ಆನ್. ಇವತ್ತು ಆ್ಯಕ್ಚುಲಿ ಫಂಕ್ಷನಲ್ಲಿ ಕಾರ್ತಿಕ್, ವಿನಯ್, ಸಂಗೀತ, ಪ್ರತಾಪ್ ಎಲ್ಲರೂ ಇದ್ದರು. ಎಲ್ಲರೂ ಒಂದು ಒಳ್ಳೆ ಬಾಂಡಿಂಗಲ್ಲಿ ಇದ್ದಾರೆ. ನಾವು ಬೇರೆ ಭಾಷೆಗಳಲ್ಲಿ ನೋಡಿದ್ರೆ ತುಂಬ ಕಾಲೆಳಿತಾ ಇರ್ತಾರೆ. ಅಂದರೆ ಬಿಗ್ ಬಾಸ್ ಮುಗಿದ ನಂತರ ಕೂಡ ಹೊರಗಡೆ ಬಂದು ಅದನ್ನೇ ಕಾಂಟ್ರವರ್ಸಿಗಳನ್ನು ಮಾಡಿಕೊಂಡು ಅಲ್ಲಿ ಆಗಾಯಿತು ಹೀಗಾಯಿತು ಅಂತ ಹೇಳ್ತಾ ಇರ್ತಾರೆ. ಆ ಮಟ್ಟಕ್ಕೆ ಕನ್ನಡ ಬಿಗ್ ಬಾಸ್ನಲ್ಲಿ ಅಂದರೆ 1-2 ಮಾತುಗಳು ಇರುತ್ತೆ, ಇರಲ್ಲ ಅಂತಲೇ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಳ್ಳೆ ಬಾಂಡಿಂಗಲ್ಲಿ ಇದ್ದಾರೆ. ಯಾರು ಯಾರ ಮೇಲೂ ಸಾಕಷ್ಟು ದ್ವೇಷವನ್ನು ಸಾಧಿಸ್ತಾ ಇಲ್ಲ. ಅದನ್ನು ನೋಡಿದ್ರೆ ತುಂಬಾ ಖುಷಿಯಾಗತ್ತೆ. ಇವತ್ತು ಸಂಗೀತ ಮತ್ತು ಪ್ರತಾಪ್ ಅವರು ಕೂಡ ಮೆರವಣಿಗೆ ಮಾಡಿ ಸಾಕಷ್ಟು ಜನರನ್ನು ರಂಜಿಸಿದ್ರು ಅಂತ ಹೇಳ್ಬೋದು. ಸುತ್ತಲೂ ತುಂಬ ಜನ ಇದ್ದರು. ಅವರೆಲ್ಲ ಕೂಡ ಕೇಕೆ ಹಾಕಿ ಅಲ್ಲಿ ಗದ್ದಲದೊಂದಿಗೆ ಅವರನ್ನು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು. ಎಲ್ಲೋ ಒಂದು ಕಡೆ ಪ್ರತಾಪ್ ಅವರ ಜೀವನನೇ ಬದಲಾಗಿದೆ ಅಂತ ಹೇಳ್ಬೋದು. ಸಂಗೀತ ಅವರ ಮಟ್ಟಿಗೆ ತಗೊಂಡ್ರೆ ಅವರು ಒಂದು ಹೀರೋಯಿನ್ ಆಗಿ ಆಲ್ರೆಡಿ ಸಾಕಷ್ಟು ಹೆಸರುಗಳನ್ನು ಮಾಡಿದರು. ಅವ್ರಿಗೂ ಕೂಡ ಬಿಗ್ ಬಾಸ್ ಅಂದರೆ ಈ ಹಿಂದೆ ಇದ್ದಂಥ ಅಭಿಮಾನಿಗಳಿಗಿಂತ ಸಾಕಷ್ಟು ಅಭಿಮಾನಿಗಳನ್ನು ಅವರಿಗೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಆದರೆ ನಾವು ಈ ಬಿಗ್ ಬಾಸ್ನಿಂದ ಇವರುಗಳ ಜೀವನನೇ ಬದಲಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ವರ್ತೂರು ಸಂತೋಷ್ ಅವರು ಕೂಡ ಅವರು ಈ ಹಿಂದೆ ಇದ್ದಿದ್ದಕ್ಕಿಂತ ಸಾಕಷ್ಟು ಹೆಸರು ಮಾಡಿದ್ದಾರೆ. ಒಂದಷ್ಟು ಮಾತಾಡ್ತಾ ಇದ್ದಾರೆ. ಸಾಕಷ್ಟು ಅಗ್ರೆಸಿವ್ ಆಗಿ ಕೂಡ ಮಾತಾಡ್ತಾ ಇದ್ರು. 1-2 ವೀಡಿಯೋಗಳಲ್ಲಿ ನಾನು ನೋಡಿದೆ. ಆದರೆ ನನಗೆ ಅದ್ರ ವಿಚಾರಗಳು ಗೊತ್ತಿಲ್ಲ. ಆದರೆ ವಿಡಿಯೋ ನೋಡೋದಕ್ಕೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿತ್ತು. ಅದು ಏನು ಕಂಟ್ರವರ್ಸಿ ಅಥವಾ ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಇವರು ಅಂದರೆ ಈ ಹಿಂದೆ ನಾವು ನೋಡಿದ್ದಕ್ಕಿಂತ ಇವರೆಲ್ಲರಿಗೂ ಕೂಡ ಈಗ ಸಾಕಷ್ಟು ಅಭಿಮಾನಿಗಳು ಸೃಷ್ಟಿಯಾಗಿದ್ದಾರೆ. ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಸೆಲೆಬ್ರಿಟಿಗಳ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದರಿಂದ ಅವರ ಪಾಪ್ಯುಲಾರಿಟಿ ಕೂಡ ಜಾಸ್ತಿ ಆಗಿದೆ, ಮಾರ್ಕೆಟಿಂಗ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮತ್ತು ಸುದೀಪ್ ಇವ್ರಿಗೆಲ್ಲ ಒಂದು ಹೊಸ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ. ಇದನ್ನು ಅವರು ಯಾವ ರೀತಿ ಅಂದರೆ ಕೆಲವೊಂದು ಸಾರ್ತಿ ಏನಾಗತ್ತೆ ಅಂತಂದರೆ ಒಳ್ಳೆ ಹೆಸರು ಬಂದಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ. ಒಂದಷ್ಟು ಅಹಂಕಾರವನ್ನು ತೋರಿಸ್ದೆ, ಓವರಾಗಿ ಆಡದೆ ಏನೋ ಒಂದು ಅಭಿಮಾನಿಗಳಿದ್ದಾರೆ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ಆ ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡ್ತಾರೆ. ಯಾವುದು ಓವರ್ ಆಗಬಾರ್ದು. ಆ ನಿಟ್ಟಿನಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಒಂದಷ್ಟು ಚೆನ್ನಾಗೇ ಮಾಡ್ತಾ ಇದ್ದಾರೆ. ಹೊರಗಡೆ ಕಾಂಟ್ರವರ್ಸಿಗಳನ್ನು ಮಾಡ್ತಾ ಇಲ್ಲ ಸದ್ಯದ ಮಟ್ಟಿಗೆ. ನೋಡೋದಕ್ಕೆ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಚೆನ್ನಾಗಿರಲಿ. ಅಟ್ಲೀಸ್ಟ್ ಒಳಗಡೆ ಏನಾಗತ್ತಂದರೆ ಕೆಲವೊಂದು ಟಾಸ್ಕ್ಗಳನ್ನು ಕೊಡ್ತಾರೆ. ನೀವು ಅವರನ್ನು ದೂಷಿಸಬೇಕು, ಇವರನ್ನು ದೂಷಿಸಬೇಕು ಅಂತ. ಅದು ಆ್ಯಕ್ಚುಲಿ ವ್ಯಕ್ತಿತ್ವದ ಗೇಮ್ ಆಗಿರೋದ್ರಿಂದ ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಈ ರೀತಿ ಟಾಸ್ಕ್ಗಳನ್ನು ಕೊಡ್ತಾರೆ. ಆ ರೀತಿ ಟಾಸ್ಕ್ಗಳು ಬಂದಾಗ ಜಗಳ ಮಾಡೋದು ಬೇರೆ, ಸುಮ್ಮನೆ ಹೊರಗಡೆ ಬಂದು ಜಗಳ ಮಾಡೋದು ಬೇರೆ ಆಗುತ್ತೆ. ಅದರಿಂದ ಗೋ ಆನ್ ಆಗಿ ಎಲ್ಲರ ಜೀವನನೂ ಚೆನ್ನಾಗಿರಲಿ ಅಂತ ಹಾರೈಸೋಣ. ನೋಡೋಣ ಹೇಗೆ ಮುಂದಿರುತ್ತೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.